ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, 2024 ಫೆಬ್ರವರಿ 18ರಂದು ನಡೀತಕ್ಕಂತಹ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ಪ್ರತಿಯೊಂದು ವಿಷಯದ ಮೇಲೂ ಸಹ ವಿಡಿಯೋಸ್ ಅನ್ನ ಕೊಡ್ತಾ ಇದ್ದೀವಿ. ನಮ್ಮ ವಿಡಿಯೋಸ್ ಅನ್ನ ನೋಡಿರ್ತಕ್ಕಂಥ ನಮ್ಮ ವೀಕ್ಷಕರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮತ್ತೆ ಪೋಷಕರು, ಸರ್ ನೀವು ಕೊಡ್ತಕ್ಕಂಥ ವಿಡಿಯೋಸ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ, ಪ್ರತಿದಿನ ಇದೇ ತರ ವಿಡಿಯೋಸ್ ಕೊಡಿ ಮತ್ತೆ ಲೈವ್ ಕ್ಲಾಸ್ ಕೊಡಿ ಅಂತಂದೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರೆ, ಹಾಗಾಗಿ ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ, ಖಂಡಿತವಾಗ್ಲೂ ಸಹ ನಾವು ನಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಹಲವಾರು ರೀತಿಯ ವಿಭಿನ್ನ ವಿಡಿಯೋಗಳನ್ನ, ಅವರ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋಗಳನ್ನ ಕೊಡ್ತಾ ಇರ್ತೀವಿ. ಅದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ನಮ್ಮ ವಿಡಿಯೋಸ್ ಅನ್ನ ನಿಮ್ಮೆಲ್ಲ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಕನ್ನಡ ವಿಷಯದ ಮೇಲೆ ಬರ್ತಕ್ಕಂಥ ಕ್ವಶನ್ಗಳು ಯಾವ ರೀತಿ ಇರ್ತವೆ ಅಂತಂದೇಳಿ ನೋಡ್ತಾ ಹೋಗೋಣ. ಓಕೆ, ಕ್ವಶನ್ ನಂಬರ್ 1 ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ದಂಡ ಈ ಪದವು ಸೂಚಿಸುವ ನಾನಾರ್ಥಗಳು. ನೋಡಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ದಂಡ ಅನ್ನುವ ಪದ ಸೂಚಿಸುವ ನಾನಾರ್ಥಗಳು ಅಂದ್ರೆ ಬೇರೆ ಬೇರೆ ಅರ್ಥ. ದಂಡ ಅನ್ನುವ ಪದ ಬೇರೆ ಬೇರೆ ಯಾವ ಅರ್ಥವನ್ನ ಕೊಡುತ್ತೆ, ಬೇರೆ ಬೇರೆ ಮೀನಿಂಗ್ ಅನ್ನ, ಯಾವ ರೀತಿಯ ಮೀನಿಂಗ್ ಅನ್ನ, ಸಮಯ ಸಂದರ್ಭಕ್ಕೆ ತಕ್ಕಂತೆ ಈ ಒಂದು ಪದ ಬೇರೆ ಬೇರೆ ಅರ್ಥವನ್ನ ಕೊಡುತ್ತೆ. ಆ ತರದ ನಾನಾರ್ಥ ಕೊಡ್ತಕ್ಕಂಥ ಪದಗಳು ಯಾವುವು ಅಂತಂದೇಳಿ ನೀವು ಗುರುತು ಮಾಡಬೇಕು. ಆಪ್ಷನ್ ಎ ಜುಲ್ಮಾನೆ, ಕೋಲು. ಆಪ್ಷನ್ ಬಿ ಕತ್ತಿ, ಶಿಕ್ಷೆ. ಆಪ್ಷನ್ ಸಿ ಖಡ್ಗ, ಕಡ್ಡಿ. ಆಪ್ಷನ್ ಡಿ ಸೇನೆ, ದಡ್ಡ. ಇಲ್ಲಿ ದಂಡ ಅನ್ನುವ ಈ ಪದ ಯಾವ ನಾನಾರ್ಥಗಳನ್ನ, ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತೆ. ಆಪ್ಷನ್ ಎ ರೈಟ್ ಆಗುತ್ತೆ. ಇಲ್ಲಿ ಜುಲ್ಮಾನೆ ಮತ್ತು ಕೋಲು ಅನ್ನುವ ಅರ್ಥವನ್ನ ಕೊಡುತ್ತೆ. ಜುಲ್ಮಾನೆ ದಂಡ ಅಂದ್ರೆ ಫೆನಾಲ್ಟಿ ಹಾಕೋದು ಅಂತಾರಲ್ಲ, ದಂಡ ಕಟ್ಟೋದು ಅಂತಾರಲ್ಲ, ಆ ಜುಲ್ಮಾನೆ ಅಂದ್ರೆ ದಂಡ ಕಟ್ಟುವುದು. ಇನ್ನು ಕೋಲು ದಂಡ ತರ್ರಿ ಅಂತಾರಲ್ಲ, ದಂಡ ತರ್ರಿ ಅಂದ್ರೆ ಕೋಲು ಅನ್ನುವ ಅರ್ಥವನ್ನು ಕೊಡುತ್ತೆ. ಇನ್ನು ಆಪ್ಷನ್ ಬಿ ಅನ್ನ ನೋಡಿದ್ರೆ ನೋಡಿ, ಶಿಕ್ಷೆ ಅನ್ನೋದು ಸಹ ದಂಡ ಪದದ ನಾನಾರ್ಥ. ಶಿಕ್ಷೆ, ದಂಡ ಹಾಕ್ರಿ, ಶಿಕ್ಷೆ ಕೊಡ್ರಿ. ಓಕೆ, ಕತ್ತಿ ಅನ್ನೋದು ಬರಲ್ಲ. ಇನ್ನ ಆಪ್ಷನ್ ಸಿ ಅಲ್ಲಿ ಕಡ್ಡಿ ಅನ್ನುವ ಪದ ಏನಿದೆ, ಇದು ಸಹ ದಂಡ ಪದದ ನಾನಾರ್ಥ ಪದ, ಬಟ್ ಖಡ್ಗ ಬರಲ್ಲ. ಇನ್ನ ಸೇನೆ ನೋಡಿ, ದಂಡ ನಾಯಕ ಅಂತ ಕರೀತಾರೆ. ಮಹಾದಂಡ ನಾಯಕ, ದಂಡ ನಾಯಕ ಅಂದ್ರೆ ಸೇನೆಯ ನಾಯಕ. ದಂಡ ನಾಯಕ, ದಂಡ ಮೀನ್ಸ್ ಸೇನೆ ಅಂತನೂ ಅರ್ಥ ಕೊಡುತ್ತೆ, ಬಟ್ ದಡ್ಡ ಅನ್ನೋದು ಬರಲ್ಲ. ಈಗ ಕಂಪೇರ್ ಮಾಡಿದಾಗ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಈ ರೀತಿಯ ನಾನಾರ್ಥಕ ಪದಗಳು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಪ್ರತಿ ವರ್ಷ ನಿಮಗೆ ಎಕ್ಸಾಮ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಕೇಳ್ತಾರೆ. ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ನಾನಾರ್ಥಕ ಪದ ಖಂಡಿತ 2 ಮಾರ್ಕ್ಸ್ ಇರುತ್ತೆ. 2 ಕ್ವಶನ್ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳೇ, ಗಮನ ಹರಿಸಿ. ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನ್ಗೆ, ಕ್ವಶನ್ ನಂಬರ್ 2 ಅಬ್ಸರ್ವ್ ಮಾಡಿ. ಈ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ. ಈ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ. ಎಸ್ ನೋಡಿ, ಆಪ್ಷನ್ ಎ ಕಾಡು, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ತುಂಬಿ, ಆಪ್ಷನ್ ಡಿ ಕಂಗೊಳಿಸು. ಇಲ್ಲಿ ಗುಣವಿಶೇಷಣ ಅಂದ್ರೆ ಏನಂತ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಏನು ಗುಣವಿಶೇಷಣ ಅಂದ್ರೇನು? ಒಂದು ವಾಕ್ಯದಲ್ಲಿ ಕರ್ತೃ ಮತ್ತು ಕರ್ಮ ಪದ ಏನಿದೆ, ಆ ಕರ್ತೃ ಮತ್ತು ಕರ್ಮ ಪದದ ವಿಶೇಷ ಗುಣಗಳನ್ನ ತಿಳಿಸ್ತಕ್ಕಂಥ ಪದ ಏನಿದೆ, ಅದು ಗುಣವಿಶೇಷಣ ಅಥವಾ ವಿಶೇಷ ಪದ ಆಗಿರುತ್ತೆ. ಓಕೆ, ಗುಣವಿಶೇಷಣ ಅಥವಾ ಗುಣವಾಚಕ ಅಂತಂದು ಹೇಳ್ಬೋದು. ಏನು ಅಂದ್ರೆ, ಇಲ್ಲಿ ವಾಕ್ಯದಲ್ಲಿ ಬಂದಿರತಕ್ಕಂಥ ನಾಮಪದ ಅಂದ್ರೆ ಕರ್ತೃಪದ ಮತ್ತು ಕರ್ಮ ಪದ, ಈ ಪದಗಳ ವಿಶೇಷ ಗುಣಗಳನ್ನ, ಅದು ಬಣ್ಣ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರಿಸ್ಟಿಕ್, ಒಳ್ಳೆ ಅವರ ಗುಣಗಳನ್ನ, ಅದರ ಗುಣಗಳನ್ನ, ವಿಶೇಷ ಗುಣಗಳನ್ನ, ಬರೇ ಗುಣ ಅಲ್ಲ, ವಿಶೇಷ ಗುಣಗಳನ್ನ ತಿಳಿಸ್ತಕ್ಕಂಥ ಪದ ಆ ವಾಕ್ಯದಲ್ಲಿ ಗುಣವಿಶೇಷಣ ಪದ ಆಗಿರುತ್ತೆ. ಈ ಒಂದು ವಾಕ್ಯದಲ್ಲಿ ಈ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ ಅಂತಂದೇಳಿ ಇಲ್ಲಿ ಏನ್ ಬಂದಿದೆ ಈ ವಾಕ್ಯ, ಕಾಡು ಹಸಿರಾಗಿರುತ್ತೆ ಕಾಮನ್ ಆಗಿ. ಆಲ್ರೈಟ್, ಕಾಡು ಹಸಿರಾಗಿರುತ್ತೆ. ಆದ್ರೆ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ. ಈ ತುಂಬಿ ಅಂತಕ್ಕಂಥ ಪದ ಆ ಕಾಡಿನ ಆ ಒಂದು ಹಸಿರಿನ ವಿಶೇಷವನ್ನ ಸೂಚಿಸ್ತಾ ಇದೆ. ಹಾಗಾಗಿ ತುಂಬಿ ಅನ್ನುವ ಪದ ಗುಣವಿಶೇಷಣವಾಗಿದೆ. ಹಸಿರು ತುಂಬಿ ಕಂಗೊಳಿಸುತ್ತಿದೆ. ಓಕೆ, ಈ ರೀತಿಯ
ಅರ್ಥವನ್ನ ಕೊಡ್ತಕ್ಕಂಥ ಪದಗಳು ಗುಣವಿಶೇಷಣ ಪದಗಳಾಗಿರ್ತವೆ, ತಿಳ್ಕೊಬೇಕು ನೀವು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಎಸ್, ಇಲ್ಲೊಂದು ಇನ್ಫಾರ್ಮೇಶನ್ ಇದೆ, ನೋಡ್ಕೊಂಬಿಡಿ. ಏನು ನಮ್ಮ ಗುರುಧ್ಯಾನ ಅಕಾಡೆಮಿ ಆಪ್ ಗೊತ್ತಿದೆ, ಲಾಂಚ್ ಆಗಿದೆ ರೀಸೆಂಟ್ ಆಗಿ. ಈ ಆಪ್ ಅಲ್ಲಿ ಮೊರಾರ್ಜಿ, ನವೋದಯ ಮತ್ತು ಸೈನಿಕ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಆನ್ಲೈನ್ ಕೋರ್ಸಸ್ಗಳನ್ನು ನಾವು ಅಲ್ಲಿ ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಪಾಪ್ಯುಲರ್ ಕೋರ್ಸ್, ಸುಮಾರು ವಿದ್ಯಾರ್ಥಿಗಳು ಇದರಲ್ಲಿ ಆಲ್ರೆಡಿ ಕಲಿತಾ ಇದ್ದಾರೆ. ಏನಿದ್ರು ವಿಶೇಷ ಅಂದ್ರೆ ಮೊರಾರ್ಜಿ ಸ್ಕೋರ್ ಪ್ಲಸ್ ಅಂತಕ್ಕಂಥ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ ನಮ್ಮ ಆಪ್ ಅಲ್ಲಿ. ನಮ್ಮ ಆಪ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕೋರ್ಸಸ್ಗಳು ಇರ್ತವೆ, ಮತ್ತೆ ಫ್ರೀ ಮೆಟೀರಿಯಲ್ಸ್, ಕೆಲವೊಂದಿಷ್ಟು ವಿಡಿಯೋಸ್ಗಳು, ಟೆಸ್ಟ್ಗಳು ಫ್ರೀ ಆಗಿ ಸಿಗ್ತವೆ. ಇಲ್ಲ ನಾವು ಇನ್ನೂ ಜಾಸ್ತಿ ಕಲಿಬೇಕು ಅನ್ನೋದಿದ್ರೆ ಈ ತರದ ಕೋರ್ಸ್ ಸಿಗುತ್ತೆ, ತುಂಬಾ ರೀಸನಬಲ್ ಆಗಿರ್ತಕ್ಕಂಥ ಪ್ರೈಸ್ ಅಲ್ಲಿ ಸಿಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇರತಕ್ಕಂಥದ್ದು ಮೊರಾರ್ಜಿ ಸ್ಕೋರ್ ಪ್ಲಸ್. ಈ ಒಂದು ನೀವು ಕೋರ್ಸ್ ಅನ್ನ ತಗೊಂಡ್ರೆ ಕಂಪ್ಲೀಟ್ ಆದಂತಹ ಮೊರಾರ್ಜಿ ಎಕ್ಸಾಮ್ಗೆ ಬೇಕಾದಂತಹ ಎಲ್ಲಾ ವಿಷಯಗಳ ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂಡ್ ಸೋಷಿಯಲ್ ಸ್ಟಡಿ ಪ್ರತಿಯೊಂದು ವಿಷಯದ ಪ್ರತಿಯೊಂದು ಲೆಸನ್ನಿನ ಕಂಪ್ಲೀಟ್ ವಿಡಿಯೋಸ್ ಅನ್ನ ಕೊಡ್ತೀವಿ. ಮತ್ತೆ ಟೆಸ್ಟ್ಗಳು ಇರ್ತವು, ವೀಕ್ಲಿ ಟೆಸ್ಟ್ ಇರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಕೋರ್ಸ್ ಅನ್ನ ಯಾರು ತಗೊಂತಾರೆ ಅವ್ರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ನಿನ ಟಾಪ್ 13 ಮೊರಾರ್ಜಿ ಕ್ವಶನ್ ಪೇಪರ್ಸ್ ಅಂತಕ್ಕಂಥ ಈ ಬುಕ್ ಏನಿದೆ, ಈ ಬುಕ್ ಅನ್ನ ವಿತ್ ಒಎಂಆರ್ ಶೀಟ್, ಈ ತರದ ಒಎಂಆರ್ ಶೀಟ್ ಸಪರೇಟ್ ಆಗಿ ಒಎಂಆರ್ ಶೀಟ್, ಕೀ ಆನ್ಸರ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಈ ಕೋರ್ಸ್ ಯಾರು ತಗೊಂತಾರ ಅವ್ರಿಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ತೀವಿ. ತುಂಬಾ ಯೂಸ್ಫುಲ್ ಆಗಿದೆ. ಯಾರಿಗೆ ನೀಡ್ ಇದೆ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ, ಬೇಕು ಈ ಕೋರ್ಸು, ನಾವು ಚೆನ್ನಾಗಿ ಓದ್ಬೇಕು, ಸೆಲೆಕ್ಟ್ ಆಗ್ಬೇಕು ಅಂತ ಬಯಸ್ತಿದ್ದೀರಾ, ಅವ್ರಿಗೆ ಯೂಸ್ಫುಲ್ ಆಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ನಂಬರ್ ಏನಿದೆ 9008585436 9008585436 ಈ ನಂಬರ್ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ತಗೊಳ್ಳಿ. ಈ ಒಂದು ಕೋರ್ಸ್ ಬೇಕು ಅಂದ್ರೆ ನಮ್ಮ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೋಗೋಣ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಾಹಿತಿ ಇದೆ ವಿದ್ಯಾರ್ಥಿಗಳೇ, ಇದೊಂದು ಹೇಳ್ಬಿಟ್ಟು ಕ್ಲಾಸ್ ಅನ್ನ ಮುಂದೆ ಹೋಗೋಣ, ಕ್ಲಾಸ್ಗೆ ಜಾಯ್ನ್ ಆಗೋಣ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಗುರುಧ್ಯಾನ ಅಕಾಡೆಮಿಯಿಂದ ಗುರುಧ್ಯಾನ ಮೊರಾರ್ಜಿ ಟಾಪ್ 17 ಮಾದರಿ ಪ್ರಶ್ನೆ ಪತ್ರಿಕೆಗಳು. ಗುರುಧ್ಯಾನ ಮೊರಾರ್ಜಿ ಟಾಪ್ 17 ಅಂದ್ರೆ 17 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನ ಇದೇ ತಿಂಗಳ 27ನೇ ತಾರೀಕು ಲಾಂಚ್ ಮಾಡಲಾಗುತ್ತೆ, ಬಿಡುಗಡೆ ಮಾಡಲಾಗುತ್ತೆ. ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂತದೀವಿ, ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸುಮಾರು ಬುಕ್ಗಳು ಆಲ್ರೆಡಿ ಬುಕ್ ಆಗಿದ್ದವು. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಈ ತರ ಬಿಡಿ ಬಿಡಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು, ಬಿಡಿ ಬಿಡಿ ಆಗಿರ್ತಕ್ಕಂಥ 17 ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಟಾಪ್ 17 ಪ್ರಶ್ನೆ ಪತ್ರಿಕೆಯ ಒಂದು ಸಂಚಿಕೆ ಇದು. ಈ ತರ ಬಿಡಿ ಬಿಡಿ ಆಗಿರ್ತಕ್ಕಂಥ 17 ಪ್ರಶ್ನೆ ಪತ್ರಿಕೆಗಳು ಇರ್ತವು. ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಗಳನ್ನ ಒಳಗೊಂಡಿರ್ತಕ್ಕಂಥವು ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರುತ್ತೆ. ಮಸ್ಟ್ ಅಂಡ್ ಶುಡ್ 100% ಯೂಸ್ಫುಲ್ ಆಗಿರುತ್ತೆ. ಈ ತರದ 17 ಪ್ರಶ್ನೆ ಪತ್ರಿಕೆಗಳು ಮತ್ತೆ ಈ ತರದ ಸಪರೇಟ್ 17 ಒಎಂಆರ್ ಶೀಟ್ಗಳು ಮತ್ತೆ ಸಪರೇಟ್ ಕೀ ಆನ್ಸರ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಯೂಸ್ಫುಲ್ ಆಗಿರ್ತಕ್ಕಂಥ ಟಾಪ್ 17 ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದೇ ತಿಂಗಳು 27ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆಲ್ರೆಡಿ ಸುಮಾರು ಪತ್ರಿಕೆಗಳು ಬುಕ್ಕಿಂಗ್ ಆಗಿದ್ದವು. ಯಾರು ಬುಕ್ಕಿಂಗ್ ಮಾಡ್ಕೊಂತಾರ ಅವ್ರಿಗೆ ಮಾತ್ರ ಕೊಡ್ತಿದ್ವಿ, ಕಡಿಮೆ ಅವಧಿ ಇರೋದ್ರಿಂದ, ಕಡಿಮೆ ಸಮಯ ಇರೋದ್ರಿಂದ ಲಿಮಿಟೆಡ್ ಕಾಪಿಯನ್ನ ನಾವು ಪ್ರಿಂಟ್ ಹಾಕ್ಸ್ತಾ ಇದೀವಿ. ಯಾರು ಬುಕ್ಕಿಂಗ್ ಮಾಡ್ಕೊಂಡ್ರ ಅವ್ರಿಗೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ. ಯಾರಿಗೆ ಬೇಕಿದೆ ಇಮಿಡಿಯೇಟ್ ಆಗಿ ಬುಕ್ ಮಾಡ್ಕೊಳ್ಳಿ. ಕಾಪಿ ಬಂದ ತಕ್ಷಣ ನಿಮ್ ಕೊರಿಯರ್ ಮುಖಾಂತರ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡಿ, ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ತಾ ಮುಂದೆ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಕ್ವಶನ್ ನಂಬರ್ 3, ಅಲ್ಲಿ ಕಾಣುವ ಮರ ಹಸಿರಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಎಸ್ ನೋಡಿ, ಅಲ್ಲಿ ಕಾಣುವ ಮರ ಹಸಿರಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಅಡಿಗೆರೆ ಎಳೆದು ಇಲ್ಲಿ ಮರ, ಇದರ ಬಹುವಚನ ರೂಪ. ಎಸ್, ವಚನಗಳು ಏಕವಚನ ಮತ್ತು ಬಹುವಚನ ಗೊತ್ತಿದೆ ನಿಮ್ಗೆ. ಏಕವಚನ ಅಂದ್ರೆ ಒಂದು ವಸ್ತು, ಒಂದು ವ್ಯಕ್ತಿಯನ್ನ ಕುರಿತು ಹೇಳ್ತಕ್ಕಂಥದ್ದು. ಬಹುವಚನ ಅಂದ್ರೆ ಹಲವಾರು ವಸ್ತು ಅಥವಾ ವ್ಯಕ್ತಿಗಳನ್ನ ಸೂಚಿಸಿ ಮಾತನಾಡುವ ಅಥವಾ ಹೇಳುವ ಪದಗಳಾಗಿರ್ತವು. ಇಲ್ಲಿ ಮರ, ಇದರ ಬಹುವಚನ ರೂಪ. ಆಪ್ಷನ್ ಎ ಮರವು, ಆಪ್ಷನ್ ಬಿ ಮರಗಳು, ಆಪ್ಷನ್ ಸಿ ಮರಗಳಲ್ಲಿ, ಆಪ್ಷನ್ ಡಿ ಮರದ. ಮರ, ಮರಗಳು, ಆಪ್ಷನ್ ಬಿ ರೈಟ್ ಆನ್ಸರ್. ಮರಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4.
ಒಲವನ್ನು ಎಂಬ ಪದವನ್ನು ಬಿಡಿಸಿದಾಗ ಉಂಟಾಗುವ ಸಂಧಿ. ಎಸ್ ನೋಡಿ, ಒಲವನ್ನು ಈ ಪದವನ್ನ ಬಿಡಿಸಿ ಬರೆದಾಗ ನೋಡಿ ಏನಾಗುತ್ತೆ, ಒಲವನ್ನು. ಓಕೆ, ಒಲವನ್ನು ಅಂತಕ್ಕಂಥ ಈ ಪದವನ್ನ ಬಿಡಿಸಿ ಬರೆದಾಗ ಒಲ ಪ್ಲಸ್ ಅನ್ನು. ಓಕೆ, ಒಲ ಪ್ಲಸ್ ಅನ್ನು, ಇಲ್ಲೇನಾಯ್ತು ಒಲವನ್ನು. ನೋಡಿ, ವಾ ಅಕ್ಷರ ಬಂದಿದೆ, ಇಲ್ಲಿಲ್ಲ ವಾ, ಬಟ್ ವಾ ಅಕ್ಷರ ಬಂದಿಲ್ಲಿ ಸೇರುತ್ತಾನೆ. ಆಗಮ ಸಂಧಿ. ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಗುಣ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಆಗಮ ಸಂಧಿ. ಆಗಮ ಸಂಧಿ ರೈಟ್ ಆನ್ಸರ್. ಯಾಕೆ ಅಂದ್ರೆ ಇಲ್ಲಿ ಒಂದು ಅಕ್ಷರ ಆಗಮ ಆದ್ರೆ, ಒಂದು ಅಕ್ಷರ ಆಗಮ ಆದ್ರೆ ಯಕಾರಾಗಮ ವಕಾರಾಗಮ ಅಂತಂದೇಳಿ ಇಲ್ಲಿ ವಾ ಅಂತಕ್ಕಂಥ ಅಕ್ಷರ ಆಗಮವಾಗಿ ಬಂದಿದೆ. ಇಲ್ಲಿ ವಾ ಅಂತಕ್ಕಂಥ ಅಕ್ಷರ ಇಲ್ಲ, ಆದ್ರೆ ಸಂಧಿ ಮಾಡಿದಾಗ ವಾ ಅಂತ ಅಕ್ಷರ, ವಾ ಅನ್ನುವ ಅಕ್ಷರ ಇಲ್ಲಿ ಆಗಮವಾಗಿ ಬಂದಿದೆ, ಹಾಗಾಗಿ ಇದು ಆಗಮ ಸಂಧಿ ಆಗುತ್ತೆ. ಇಲ್ಲಿ ಆಗಮ ಸಂಧಿಯಲ್ಲಿ ವಾ ಅಕ್ಷರ ಮತ್ತು ಯಾ ಅಕ್ಷರ ಇವೆರಡು ಅಕ್ಷರ ಆಗಮವಾಗಿ ಬರ್ತವೆ. ಇವೆರಡು ಅಕ್ಷರ ಬಂದ್ರೆ ಆಗಮವಾಗಿ ಬಂದ್ರೆ ಇವನ್ನ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಓಕೆ, ಸಂಧಿಗಳ ಬಗ್ಗೆ ಒಂದು ಕ್ವಶನ್ ಇರುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಸಾಗರವು ಅತ್ಯಂತ ವಿಶಾಲವಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ನಾಮಪದದ ವಿಧ. ಈ ಸಾಗರವು ಅತ್ಯಂತ ವಿಶಾಲವಾಗಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ನಾಮಪದ. ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಕೇಳೋದನ್ನೇ ಸ್ವಲ್ಪ ಸೆಂಟೆನ್ಸ್ ಅನ್ನ ಬಳಸಿ ಸುತ್ತಿ ಬಳಸಿ ಕೇಳುವುದು ಅಂತ. ಸಾಗರ ಇದು ಯಾವ ರೀತಿಯ ನಾಮಪದ ಅಂತ ಕೇಳಿದ್ರು ನಡೆಯುತ್ತೆ, ಬಟ್ ಅದನ್ನ ಒಂದು ಸೆಂಟೆನ್ಸ್ ಅನ್ನ ರಚನೆ ಮಾಡಿ ಸ್ವಲ್ಪ ಸುತ್ತಿ ಬಳಸಿ ಕೇಳೋದು, ವಿದ್ಯಾರ್ಥಿಗಳನ್ನ ಕನ್ಫ್ಯೂಸ್ ಮಾಡಿಸೋದು ಅಂತ. ಏನು ಕನ್ಫ್ಯೂಸ್ ಆಗಂಗಿಲ್ಲ. ಈ ಸಾಗರ ಅಂತಕ್ಕಂಥ ಪದ ಯಾವ ರೀತಿಯ ನಾಮಪದ ಇದು ಅಂತ ಕೇಳ್ತಿದ್ರೆ, ಸೂಚಿಸುವ ನಾಮಪದ ಸಾಗರ. ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅಂಕಿತನಾಮ, ಆಪ್ಷನ್ ಸಿ ಅನ್ವರ್ಥನಾಮ, ಆಪ್ಷನ್ ಡಿ ಸರ್ವನಾಮ. ಸಾಗರ ಅಂತಕ್ಕಂಥದ್ದು ಯಾವ ರೀತಿಯ ನಾಮಪದ? ರೂಢ ನಾಮಪದ. ಸಾಗರವು, ಈ ಸಾಗರವು ಅತ್ಯಂತ ವಿಶಾಲವಾಗಿದೆ, ರೂಢನಾಮ ತಾನೆ. ರೂಢಿಯಿಂದ ಬಂದ ಪದ ಅದು ಸಾಗರ ಅಂತಕ್ಕಂಥದ್ದು. ಅದನ್ನ ನಮ್ಮ ಅಜ್ಜ, ಅವ್ರ ಅಜ್ಜ ಎಲ್ಲರೂ ಸಹ ಸಾಗರ ಅಂತಾನೆ ಕರಿತಾ ಇದ್ರು. ಆ ರೂಢಿಯಿಂದ ನಾವು ಸಾಗರ ಅಂತಾನೆ ಕರಿತಾ ಇದ್ವಿ. ಈ ತರ ರೂಢಿಯಿಂದ ಅಭ್ಯಾಸದಿಂದ ಬಂದ ಪದಗಳು ರೂಢನಾಮಗಳಾಗಿರ್ತವು. ಹಾಗಾಗಿ ಇಲ್ಲಿ ಸಾಗರ ಅಂತಕ್ಕಂಥ ಪದ ರೂಢನಾಮ ಪದ. ನಾಮಪದಗಳ ಮೇಲೆ ಒಂದು ಕ್ವಶನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಆದಂತದ್ನೇ ನಾವು ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಮುಂದೆ ಹೋಗೋಣ. ಕ್ವಶನ್ ನಂಬರ್ 6. ಈ ತರದ ವೆರಿ ಯೂಸ್ಫುಲ್ ಆದಂತಹ ಕ್ಲಾಸಸ್ಗಳು ನಮ್ಮ ಆಪಲ್ ಸಿಗ್ತಾ ಇರ್ತವು. ಬೇಕು ಅನ್ಸಿದಾರು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಕಲಿಬೇಕು ಅಂದ್ರೆ ಕೋರ್ಸ್ ತಗೊಳ್ಳಿ. ಓಕೆ, ಕ್ವಶನ್ ನಂಬರ್ 6. ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ರಿ. ಕ್ವಶನ್ ಅನ್ನ ನೇರವಾಗಿ ಕೇಳೋದು ಬೇರೆ, ಸುತ್ತಿ ಬೆಳೆಸಿ ಕೇಳೋದು ಬೇರೆ. ಕನ್ಫ್ಯೂಸ್ ಆಗ್ಬೇಕು ಅಂತ. ಬಟ್ ಯಾರು ಪರ್ಫೆಕ್ಟ್ ಆಗಿರ್ತಾರೆ, ಎಲ್ಲಾ ಮಾಹಿತಿಯನ್ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರು ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ನೀವು ಆ ರೀತಿಯಾಗಿ ಕಲಿಬೇಕು. ಯಾವ ರೀತಿಯಾರ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡಂಗಿರ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ವಿರುದ್ಧಾರ್ಥಕ ಪದ. ಅವಾಗಲೇ ಹೇಳಿದೆ ನಾನು, ವಿರುದ್ಧಾರ್ಥಕ ಪದದ ಮೇಲೆ ಒಂದು ಕ್ವಶನ್ ಇರುತ್ತೆ ಅಂತ. ನಿರ್ದಾಕ್ಷಿಣ್ಯ ಇದರ ವಿರುದ್ಧಾರ್ಥಕ ಪದ ಅಂತ ಡೈರೆಕ್ಟ್ ಆಗಿ ಕೇಳೋ ಬದಲು ಹಿಂಗ್ ಕೇಳಿದ್ರಪ್ಪ. ಆಪ್ಷನ್ ಎ ದಾಕ್ಷಿಣ್ಯ, ಆಪ್ಷನ್ ಬಿ ಅದಾಕ್ಷಿಣ್ಯ, ಆಪ್ಷನ್ ಸಿ ಸ್ವದಾಕ್ಷಿಣ್ಯ, ಆಪ್ಷನ್ ಡಿ ಗಣ್ಯ. ನಿರ್ದಾಕ್ಷಿಣ್ಯ ಅಂದ್ರೆ ಯಾವುದೇ ರೀತಿಯ ಕನಿಕರ ಇಲ್ಲದೆ ಇರುವುದು. ನಿರ್ದಾಕ್ಷಿಣ್ಯ ಅಂದ್ರೆ ಯಾವುದೇ ರೀತಿಯ ಅವ್ರ ಮೇಲೆ ಸಿಂಪತಿ ಅಥವಾ ಕನಿಕರ ಇಲ್ಲದೆ ಇರುವುದು. ಅದರ ವಿರುದ್ಧಾರ್ಥಕ ಪದ ದಾಕ್ಷಿಣ್ಯ. ಆಪ್ಷನ್ ಎ ರೈಟ್ ಆನ್ಸರ್. ಅವ್ರ ಮೇಲೆ ಒಂದು ಸ್ವಲ್ಪ ಕನ್ಸರ್ನ್ ತೋರಿಸೋದು, ಅವ್ರ ಮೇಲೆ ಕನಿಕರವನ್ನು ವ್ಯಕ್ತಪಡಿಸುವುದು ದಾಕ್ಷಿಣ್ಯ. ನಿರ್ದಾಕ್ಷಿಣ್ಯ ಅಂದ್ರೆ ಯಾವುದೇ ರೀತಿಯ ಕನಿಕರ ಇಲ್ಲ, ಯಾವುದೇ ರೀತಿಯ ಅವ್ರ ಮೇಲೆ ಕನಿಕರವನ್ನ ನಾವು ವ್ಯಕ್ತಪಡಿಸೋಂಗಿಲ್ಲ ಅಂತ ಈ ಪದ ಸೂಚಿಸುತ್ತೆ. ಅದರ ವಿರುದ್ಧಾರ್ಥಕ ಅಂದ್ರೆ ನಾವು ಅವ್ರ ಮೇಲೆ ಕನಿಕರವನ್ನ ತೋರಿಸುವುದು, ವ್ಯಕ್ತಪಡಿಸುವುದು, ಅದು ದಾಕ್ಷಿಣ್ಯವಾಗಿರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7.
ಚೈತನ್ಯ ಹಣ್ಣನ್ನು ತಿಂದಳು, ಈ ವಾಕ್ಯದಲ್ಲಿ ತಿಂದಳು ಎಂಬ ಪದವು ಆಪ್ಷನ್ ಎ ಕ್ರಿಯಾಪದ, ಆಪ್ಷನ್ ಬಿ ಕರ್ತೃಪದ, ಆಪ್ಷನ್ ಸಿ ಕರ್ಮಪದ, ಆಪ್ಷನ್ ಡಿ ನಾಮಪದ. ಚೈತನ್ಯ ಹಣ್ಣನ್ನು ತಿಂದಳು, ಈ ವಾಕ್ಯದಲ್ಲಿ ತಿಂದಳು ಎಂಬ ಪದವು ತಿಂದಳು. ಆಪ್ಷನ್ ಎ ರೈಟ್ ಆನ್ಸರ್. ಕ್ರಿಯಾಪದ, ಕ್ರಿಯಾಪದ. ತಿಂದಳು ಕ್ರಿಯಾಪದ ಅಂದ್ರೆ ಒಂದು ಕ್ರಿಯೆಯನ್ನ ಸೂಚಿಸುವ ಪದ, ಒಂದು ಕ್ರಿಯೆಯನ್ನ ಸೂಚಿಸುವ ಪದ. ವಾಕ್ಯದಲ್ಲಿ ಕ್ರಿಯೆಯನ್ನ ಸೂಚಿಸುವ ಪದ ಕ್ರಿಯಾಪದ ಆಗಿರುತ್ತೆ. ಇಲ್ಲಿ ತಿಂದಳು, ಚೈತನ್ಯ ಏನನ್ನ ತಿಂದಳು ಅಂದ್ರೆ ಇದು ಕರ್ತೃ ಕರ್ಮ. ಹಣ್ಣು ಅನ್ನೋದು ಕರ್ಮ. ಏನನ್ನ, ಚೈತನ್ಯ ಏನನ್ನ ತಿಂದಳು? ಹಣ್ಣನ್ನ ತಿಂದಳು. ಹಣ್ಣು ಅಂತಕ್ಕಂಥದ್ದು ಕರ್ಮವನ್ನ, ಚೈತನ್ಯ ಅಂದ್ರೆ ನಾಮಪದ ಕರ್ತೃ. ಕರ್ತೃ ಕರ್ಮ ಕ್ರಿಯೆ ಇದು ವಾಕ್ಯದಲ್ಲಿ, ವಾಕ್ಯ ರಚನೆಯಲ್ಲಿ ಬರ್ತಕ್ಕಂಥ ಪದಗಳು. ಅದು ನಿಮ್ಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡಿರ್ಬೇಕು, ಅವಾಗ ಯಾವುದೇ ರೀತಿ ಮಿಸ್ಟೇಕ್ ಆಗಲ್ಲ. ಓಕೆ, ಇಲ್ಲಿ ಚೈತನ್ಯ ಏನನ್ನು ತಿಂದಳು? ಹಣ್ಣನ್ನು ತಿಂದಳು. ತಿಂದಳು ಅನ್ನೋದು ಕ್ರಿಯೆಯನ್ನ ಸೂಚಿಸುವ ಪದ, ಹಾಗಾಗಿ ಅದು ಕ್ರಿಯಾಪದ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಶಿಕ್ಷಕರು ಭಾರತ ದೇಶದ ಭೂಪಟದಲ್ಲಿ ಪರ್ವತ ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ನೋಡಿ. ಶಿಕ್ಷಕರು ಭಾರತ ದೇಶದ ಭೂಪಟದಲ್ಲಿ ಪರ್ವತ ನದಿಗಳನ್ನು ಗುರುತಿಸಲು ಮಾರ್ಗದರ್ಶನ ಮಾಡಿದರು. ಈ ವಾಕ್ಯದಲ್ಲಿರುವ ಅನ್ವರ್ಥನಾಮ ಪದ, ಈ ವಾಕ್ಯದಲ್ಲಿ ಆಪ್ಷನ್ ಎ ನದಿ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಪರ್ವತ, ಆಪ್ಷನ್ ಡಿ ಶಿಕ್ಷಕ. ಏನು ಅನ್ವರ್ಥ ನಾಮ ಅಂದ್ರೆ ಏನು? ವೃತ್ತಿ ಗುಣ, ವೃತ್ತಿ ಗುಣ ಮತ್ತೆ ಸ್ವಭಾವಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳು ಅನ್ವರ್ಥ ನಾಮ ಪದಗಳು. ಅವರು ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ, ಅವರಲ್ಲಿರ್ತಕ್ಕಂಥ ಗುಣಗಳ ಆಧಾರದ ಮೇಲೆ, ಅವರ ಸ್ವಭಾವದ ಆಧಾರದ ಮೇಲೆ ನಾವು ಇಟ್ಟಂತ ಹೆಸರುಗಳು, ಅವು ಅನ್ವರ್ಥ ನಾಮ ಪದಗಳು. ಓಕೆ, ಒಂದು ಆಟೋ ಹೊಂಟಿರುತ್ತೆ, ಆಟೋ ಬಾ ಅಂತೀವಿ ಅಂದ್ರೆ ಅವ್ರ ಹೆಸರು ಆಟೋನ ಅಲ್ಲ, ಬಟ್ ಅವ್ರು ಮಾಡ್ತಾರ ವೃತ್ತಿ ಆಟೋ ಡ್ರೈವರ್, ಹಾಗಾಗಿ ಆಟೋ ಬಾ ಅಂತೀವಿ, ಹೌದಲ್ಲ. ಒಬ್ರು ಡಾಕ್ಟರ್ ಹೊಂಟಿರ್ತಾರೆ, ಡಾಕ್ಟರ್ ನಮಸ್ಕಾರ ಅಂತೀವಿ, ಅವ್ರ ಹೆಸರು ಡಾಕ್ಟ್ರ ಅಲ್ಲ, ಅವರ ವೃತ್ತಿ ಡಾಕ್ಟರ್. ಹಿಂಗೆ ವೃತ್ತಿ ಗುಣ ಮತ್ತೆ ಸ್ವಭಾವದ ಆಧಾರದ ಮೇಲೆ ಇಟ್ಟಂತ ಹೆಸರುಗಳು ಅನ್ವರ್ಥ ನಾಮಗಳಾಗಿರ್ತವು. ಹಾಗಾಗಿ ಇಲ್ಲಿ ಶಿಕ್ಷಕರು ಅನ್ನುವುದೇನು, ಅದು ಅನ್ವರ್ಥ ನಾಮ ಪದ. ಅವರ ವೃತ್ತಿ ಆಧಾರದ ಮೇಲೆ ಅವ್ರನ್ನ ಶಿಕ್ಷಕರು ಅಂತ ಕರಿತೀವಿ. ಆಪ್ಷನ್ ಡಿ ಅನ್ವರ್ಥ ನಾಮಪದ. ಈ ರೀತಿಯ ಪದಗಳ ನಾಮಪದಗಳ ಬಗ್ಗೆ ನೀವು ಅಭ್ಯಾಸ ಮಾಡಿರ್ಬೇಕು. ಕ್ವಶನ್ ನಂಬರ್ 9. ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಯಾವುದೇ ವಿಚಾರವನ್ನ ತಿಳ್ಕೊಳ್ಳಿ, ನೀವು ಯಾವುದೇ ವಿಷಯವನ್ನ ಅಭ್ಯಾಸ ಮಾಡಿ ಅದರ ಕಂಪ್ಲೀಟ್ ಆಗಿ ಅದರ ಬೇಸಿಕ್ ಇಂದ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಸಹ ಈಸಿಯಾಗಿ ನೀವು ಏನ್ ಮಾಡ್ತೀರಾ, ಫೇಸ್ ಮಾಡ್ತೀರಾ. ಓಕೆ, ಕ್ವಶನ್ ನಂಬರ್ 9. ಸ್ವರಾಕ್ಷರಗಳು ಒಟ್ಟು ಎಷ್ಟಿವೆ? ಸ್ವರಾಕ್ಷರಗಳು ವರ್ಣಮಾಲೆಗಳ ಮೇಲೆ ಒಂದು ಕ್ವಶನ್ ಪಕ್ಕ. ಓಕೆ, ಸ್ವರಾಕ್ಷರಗಳು ಒಟ್ಟು ಎಷ್ಟಿವೆ? ಆಪ್ಷನ್ ಎ 49, ಆಪ್ಷನ್ ಬಿ 13, ಆಪ್ಷನ್ ಸಿ 34, ಆಪ್ಷನ್ ಡಿ 2. ಸ್ವರಾಕ್ಷರಗಳು ಒಟ್ಟು ವರ್ಣಮಾಲೆಗಳು ಎಷ್ಟದವು? ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ನೀವು ಬೇಸಿಕಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ತಿಳ್ಕೊಂಡು ಬಂದಿರ್ತೀರಾ. 49 ವರ್ಣಮಾಲೆಗಳು, ಅದರಲ್ಲಿ 13 ಸ್ವರಾಕ್ಷರಗಳು, 2 ಯೋಗವಾಹಗಳು, 34 ವ್ಯಂಜನಾಕ್ಷರಗಳು. ಇದೆಲ್ಲ ಗೊತ್ತಿದೆ ನಿಮ್ಗೆ ಅಲ್ವಾ? ಹಾಗಾಗಿ ತುಂಬಾ ಈಸಿ ಇರತಕ್ಕಂಥ ಕ್ವಶನ್ಗಳು ಇರ್ತಾವ, ಅವ್ರು ನೆಗ್ಲೆಕ್ಟ್ ಮಾಡಂಗಿಲ್ಲ. ಸ್ವರಾಕ್ಷರಗಳು ಒಟ್ಟು ಎಷ್ಟಿವೆ? ಕನ್ನಡ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು ಒಟ್ಟು 13 ಅದಾವು. 13 ಅದಾವು. ಓಕೆ, 13 ಸ್ವರಾಕ್ಷರಗಳದವು, 2 ಯೋಗವಾಹಗಳದವು. 13 2 15 ಪ್ಲಸ್ 34 ವ್ಯಂಜನಗಳು, ಅಲ್ಲಿ 49. ಹೆಂಗೆ ಕಾನ್ಸೆಪ್ಟ್ ಅನ್ನ ನಾವು ಈ ತರ ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10 ಹೋಗೋಣ. ಕ್ವಶನ್ ನಂಬರ್ 10. ಈ ದಿನ ಸಂಜೆ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಇದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ. ಈ ದಿನ ಸಂಜೆ ದೇವಸ್ಥಾನದಲ್ಲಿ, ಈ ಪದದಲ್ಲಿ ಬಳಕೆ ಆಗಿರತಕ್ಕಂತ ವಿಭಕ್ತಿ ಪ್ರತ್ಯಯ ದೇವಸ್ಥಾನದಲ್ಲಿ ನೋಡಿ. ದೇವಸ್ಥಾನದಲ್ಲಿ ಎಲ್ಲಿ? ಅಲ್ಲಿ. ಎಲ್ಲಿ ಪೂಜಾ ಕಾರ್ಯಕ್ರಮ? ಎಲ್ಲಿ? ಅಲ್ಲಿ. ಎಲ್ಲಿ? ದೇವಸ್ಥಾನದಲ್ಲಿ. ಅಲ್ಲಿ ಪ್ರತ್ಯಯ ಯಾವ್ದ್ರದ್ದು? ಈ ತರ ಪದದಲ್ಲಿರುವ ಪ್ರತ್ಯಯಗಳನ್ನ ಬೇರೆ ಮಾಡೋದು ಈ ತರ. ದೇವಸ್ಥಾನ ಪ್ಲಸ್ ಅಲ್ಲಿ, ದೇವಸ್ಥಾನ ಪ್ಲಸ್ ಅಲ್ಲಿ, ದೇವಸ್ಥಾನದಲ್ಲಿ ಅಲ್ಲಿ ಅಂತಕ್ಕಂಥ ಪ್ರತ್ಯಯ ಯಾವುದು?
ಸಪ್ತಮಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ಹಾ, ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ಸಪ್ತಮಿ, ಆಪ್ಷನ್ ಡಿ ಷಷ್ಠಿ. ಇಲ್ಲಿ ಹಲ್ಲಿ ಅನ್ನುವ ಪ್ರತ್ಯಯ, ಇದು ಯಾವ ವಿಭಕ್ತಿ ಪ್ರತ್ಯಯ? ಆಪ್ಷನ್ ಸಿ ರೈಟ್ ಆನ್ಸರ್, ಸಪ್ತಮಿ. ಈ ತರ ಪದದಲ್ಲಿರ್ತಕ್ಕಂಥ ಪ್ರತ್ಯಯಗಳನ್ನ ಬಿಡಿಸುವ ಜ್ಞಾನ ಗೊತ್ತಿರಬೇಕು. ಈಸಿ ಇರುತ್ತೆ, ತಿಳ್ಕೊಂಡ್ಬಿಟ್ರೆ ತುಂಬಾ ಈಸಿ ಇರುತ್ತೆ. ಓಕೆ, ಹಾಗಾಗಿ ದೇವಸ್ಥಾನದಲ್ಲಿ ಅಲ್ಲಿ, ದೇವಸ್ಥಾನ ಪ್ಲಸ್ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಅನ್ನುವ ಈ ಪದ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ಕ್ವಶನ್ ಕಂಪ್ಲೀಟ್ ಆದು. ಎಸ್, ನೋಡಿದ್ರಲ್ಲ, ಈ ರೀತಿ ನಿಮ್ಮ ಕನ್ನಡ ವಿಷಯದ ಮೇಲೆ, ಕನ್ನಡ ವ್ಯಾಕರಣದ ಮೇಲೆ 18 ಕ್ವಶನ್, 17ರಿಂದ 18 ಕ್ವಶನ್ ಇರುತ್ತೆ. ಹೋದ್ಸಲಿ ನೋಡಿದ್ರೆ, ಈಗ ನಡೆದಿರ್ತಕ್ಕಂಥ ಪರೀಕ್ಷೆಗಳನ್ನು ಗಮನಿಸಿದ್ರೆ ವ್ಯಾಕರಣದ ಮೇಲೆ ತುಂಬಾ ಕ್ವಶನ್ಗಳನ್ನ ಕೇಳ್ತಾರೆ. ಅಭ್ಯಾಸ ಮಾಡಬೇಕು, ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಬೇಕು, ಸೆಲೆಕ್ಟ್ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ಪರಿಶ್ರಮದಿಂದ ಯಾರು ಅಭ್ಯಾಸ ಮಾಡ್ತಾ ಇದ್ದೀರಾ, ಪ್ರಾಮಾಣಿಕವಾಗಿ ಯಾರು ಅಭ್ಯಾಸ ಮಾಡ್ತಿದ್ದೀರಾ, ಅವ್ರಿಗೆ ಖಂಡಿತ ಫಲ ಸಿಗುತ್ತೆ. ಬಟ್ ನಿಮ್ಮ ಪ್ರಾಮಾಣಿಕತೆಯನ್ನ ಮತ್ತೆ ನಿಮ್ಮ ಪರಿಶ್ರಮವನ್ನ ಬಿಡಬೇಡಿ. ಖಂಡಿತವಾಗಿಯೂ ಪರಿಶ್ರಮದಿಂದ ಯಾರು, ಪ್ರಾಮಾಣಿಕತೆಯಿಂದ ಪರಿಶ್ರಮದಿಂದ ಯಾರು ವರ್ಕ್ ಮಾಡ್ತೀರಾ ಅವ್ರಿಗೆ ಖಂಡಿತ ಯಶಸ್ಸು ಸಿಗುತ್ತೆ. ನಿಮ್ಮ ಪರಿಶ್ರಮವನ್ನ ಮುಂದುವರಿಸಿ, ಖಂಡಿತ ಎಕ್ಸಾಮ್ನಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ನಮ್ಮ ಕಡೆಯಿಂದ ಏನ್ ಬೇಕು ಅದು ಖಂಡಿತವಾಗಿ ನಿಮಗೆ ಸಿಗ್ತಾ ಇರುತ್ತೆ. ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮಾರು ವಿಚಾರಗಳು ಅದರಲ್ಲಿದ್ದವು. ಅದು ಬೇಕು ಅನಿಸಿದ್ರೆ ಕೋರ್ಸಸ್ ಅನ್ನು ಸಹ ತಗೊಳ್ಳಿ. ಬೇಕು ಅನಿಸಿದ್ರೆ ಈ ಬುಕ್ ಸಹ ನಿಮಗೆ ಸಪರೇಟ್ ಆಗಿ, ಸರ್ ನಮ್ಗೆ ಬರೀ ಕ್ವಶನ್ ಪೇಪರ್ ಬುಕ್ ಅಷ್ಟೇ ಬೇಕು ಅಂದ್ರೆ ಸಹ ನಿಮ್ಗೆ ಸಿಗುತ್ತೆ. ಇದು ಬೇಕು ಅಂದ್ರೆ ನೀವು ಕಾಲ್ ಮಾಡಿ ಇದರ ಡೀಟೇಲ್ಸ್ ತಗೊಳ್ಳಿ, ನಿಮ್ಮ ಕೊರಿಯರ್ಗೆ ಈ ಬುಕ್ ಅನ್ನ ಕಳಿಸ್ಕೊಡಲಾಗುತ್ತೆ. ಎಲ್ಲಾ ರೀತಿಯ ಎಕ್ಸಾಮಿಗೆ ಬೇಕಾದಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.